మాత్రం గుర్తుంచుకో. శివునకు చేసినటువంటి సేవ, శివునకు చేసిన పూజ, శివునికి చేసిన ప్రదక్షిణం, శివునికి చేతులెత్తి చేసిన నమస్కారం, శివనామాన్ని పలకడం వంశాన్నంతటినీ కాపాడతాయి. சிவபெருமான் கூப்பிடாம இங்க உள்ள வரவே முடியாது. எப்பேற்பட்ட ஆளா இருந்தாலும் சரி, நீ நாட்டையே ஆண்டாலும் சரி, உலகத்தையே ஆண்டாலும் சரி, சிவபெருமான் கூப்பிடாம இந்த கோயில் மண்ணை மிதிக்கவே முடியாது. அவன் கூப்பிடணும், யார் வரணும். அப்படி சிவபெருமான் ஏத்துக்கிட்டாருன்னு வச்சுக்கோங்க, அவங்க எங்கேயோ போயிருவாங்க. ರಶ್ ಇಲ್ಲ. 50 ರೂಪಾಯಿಗೆ ಹೋಗೋಣ ಅಂದ್ಕೊಂಡ್ವಿ, ರಶ್ ಇಲ್ವಂತೆ, ಫ್ರೀಯಲ್ಲೇ ಹೋಗಿ ಅಂದರು. ಬಟ್ ತುಂಬ ನಡಿಬೇಕು, ಇಲ್ಲೊಂದು ಕಿಲೋಮೀಟ್ರು, ಅಲ್ಲೇ 14 ಕಿಲೋಮೀಟ್ರ್, ಇಲ್ಲೊಂದು ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಅಷ್ಟು ನಡಿಬೇಕು ಇಲ್ಲೊಳಗೆ. ಏನು ಮಾಡೋಕ್ಕಾಗಲ್ಲ, ದೇವ್ರು ಎಷ್ಟು ನಡೆಸ್ತಾನೆ ನಡೆಸಲಿ. ನಾವು ಸ್ಟ್ರಾಂಗ, ದೇವ್ರು ಸ್ಟ್ರಾಂಗ, ನೋಡ್ಬೇಡ ಅತ್ತಾಗೆ. ದೇವ್ರು ನಡೆಸ್ತಾ ಇದ್ದಾನೆ ಅಷ್ಟೇ ಅಂದ್ಕೊಂಡು ಹೋಗ್ಬೇಕು. ಆಗ್ತಾಯಿಲ್ಲ, ಕಾಲು ಪದಗಳು ಆಡ್ತಿದೆ, ಎತ್ತಿ ಇಡೋಕ್ಕಾಗ್ತಿಲ್ಲ. ಬಟ್ ದರ್ಶನ ಒಂದು ಮಾಡ್ಕೊಂಡು ಬಂದು ರೂಮ್ಗೆ ಹೋಗಿ ಸೇರೋಣ, 1-2 ಅವರ್ ಮಲ್ಗೋಣ ಅಂದ್ಬಿಟ್ಟು ಕಾಲು ಇಡೋಕ್ಕಾಗ್ದೇವರು ಹೋಗ್ತಾಯಿದ್ದೀವಿ. ರಶ್ ಇದಕ್ಕಾ? ಎಲ್ಲ ಮಾತಾಡ್ಕೊಂಡು ಹಾಕೊಂಡು ವೇಟು ಫ್ರೀ ದರ್ಶನ ನೋಡಿ. ಇದೊಂದು ಗೋಪುರ, 4 ಕಡೆ ಇದೆ ಗೋಪುರಗಳು ಎಲ್ಲ ಒಂದೊಂದು ಕಡೆ. ಹಾಂ, ಏನೇನ ಇನ್ನೂ ಇದೆ ಕಣ್ರೆ. ಅಯ್ಯೋ ದೇವ್ರೆ, ಎಷ್ಟು ಉದ್ದ ಇದೆ ಇನ್ನೂ ನೋಡಿ, ಎಷ್ಟು ಉದ್ದ ಇದೆ. ಅಲ್ಲಿಂದ ಇಂಥದ್ದು ಎಷ್ಟೋ ಲೈನ್ ಬಂದಿದ್ದೀವಿ ಒಳಗೆ. ಇಷ್ಟು ನಡೆದ್ಬಿಟ್ರಿ, ಇವಾಗ ಇಲ್ಲಿಂದ ಇಲ್ಲಿ ನಡೆಯೋಕೆ ಕಳುವು ಬರೋಂಗೆ ಆಗ್ತಿದೆ ನಮಗೆ. ಎಗ್ರಸಂ ಪುಣ್ಯ, ರಶ್ ಇಲ್ಲ. ಹೌದು, ನಮ್ಮ ಅದೃಷ್ಟ. ರಶ್ ಇಲ್ಲ, ನಡೀತಾ ಇದ್ದೀವಿ. 1 ಕಿಲೋಮೀಟರ್ ನಡೆಯೋಣ, ರಶ್ ಇಲ್ಲ. ನೋಡಿ ಎಷ್ಟು ದೂರ ಇದೆ ನೋಡಿ. ಬರೋರು ನಮ್ಮ ಕಡೆಯಿಂದ ಏನೇನು ಕೊಡ್ತೀವಿ ಗೊತ್ತಾ? ಬಂದರೆ ಬೆಳಗ್ಗೆ 3 ಗಂಟೆಯಿಂದ 4 ಗಂಟೆಗೆ ಬಂದರೆ ಫಾಸ್ಟಾಗಿ ನಡೀರಿ, 1-2-3 ಅವರು. ಕೊನೆಗೆ ಬೇಕಾದ್ರೆ ಸ್ವಲ್ಪ ನಿಧಾನ ಮಾಡಿ. ಆ ತಪ್ಪು ನಾವು ಮಾಡಿದ್ವಿ. ಫಸ್ಟು ನಿಧಾನಕ್ಕೆ ಬಂದ್ವಿ, ಲಾಸ್ಟಲ್ಲಿ ಫಸ್ಟಾಗಿ ಹೋದ್ವಿ. ನಂತರ ಸಾಕ್ಸ್ ಎಲ್ಲ ಹಾಕ್ಕೊಂಡ್ಬನ್ನಿ. ಆಮೇಲೆ ಫಿಸಿಕಲಿ ಶಕ್ತಿಯಾಗಿರೋರು ಮಾತ್ರ ಬನ್ನಿ. ಮೆಂಟಲಿ, ಫಿಸಿಕಲಿ ಸ್ವಲ್ಪ ವೀಕ್ ಇದ್ದರೂ ತೊಂದರೆ ಇಲ್ಲ. ಮೆಂಟಲಿ ನಾನು ನಡಿತೀನಿ, ಏನಾದರೂ ಪರವಾಗಿಲ್ಲ ಅಂತ ಮನಸ್ಥಿತಿ ಗಟ್ಟಿ ಇರೋರು ಬನ್ನಿ. ಅಂಥವ್ರಷ್ಟೇ ನಡೆಯೋಕ್ಕಾಗೋದು, ಇಲ್ಲ ಆಗಲ್ಲ. ಬಟ್ ನಾವು 3-4 ದಿನ ಈಗ ರೆಸ್ಟ್ ಮಾಡಲೇಬೇಕು. ಇವಾಗ ಹೋಗಿ ಬಂದು ಸೊ ಇನ್ನೇನಿಲ್ಲ. ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ ಪ್ಲೇಸು. ಆದರೆ ಒಂದು ಫ್ಯಾಮಿಲಿ ಹಂಗೆಲ್ಲ ಬಂದರೆ ಚೆನ್ನಾಗಿಲ್ಲ. ಫ್ರೆಂಡ್ಸ್ ಒಂದು 5-6 ಜನ ಹಿಂಗೆ ಬನ್ನಿ, ಟೈಮ್ ಪಾಸಾಗಿ ಆರಾಮಾಗಿ ಮಾಡ್ಬೋದು. ಬಟ್ ಎಲ್ಲ ಟೆಂಪಲ್ಸು ತುಂಬ ಚೆನ್ನಾಗಿದೆ. ಎಲ್ಲ ಅಲ್ಲಿ ಬಂದವರೆಲ್ಲ, ಇಲ್ಲಿರೋದನ್ನೆಲ್ಲ ಕೇಳೋರೆಲ್ಲ ಹೇಳೋದು, ಇಲ್ಲಿ ಬರೋಕ್ಕೆ ಎಲ್ಲರಿಗೂ ಕೂಡ ಆಗಲ್ಲ. ಹಣೆದ ಬರದಲ್ಲಿ ಯಾರಿಗಿದೆ, ಯಾರು ಬರಬೇಕು ಅಂತ ದೇವರು ಇದು ಮಾಡಿರ್ತಾನೆ, ಅವ್ರಿಗಷ್ಟೇ ಇಲ್ಲಿ ಬರಲಿಕ್ಕಾಗೋದು ಅಂತ ಹೇಳಿದ್ರು. ಅದು ನಿಜಾನೇ. ನಾವು ಸಡನ್ನಾಗಿ ಬಂದಿದ್ದು ಮಾತಾಡಿಕೊಂಡು ಎಲ್ಲೆಲ್ಲೋ ಹೋಗಬೇಕು ಅಂದ್ಕೊಂಡು ಕೊನೆಗೆ ನಾವು ಇಲ್ಲಿ ಬಂದ್ವಿ ಅಂದರೆ ನಾವು ಇದು ನೋಡಬೇಕು, ಇಲ್ಲಿ ಬರಬೇಕು ಅನ್ನೋದು ನಮಗಿತ್ತು. ಸೊ ಅಂತ ತುಂಬ ಚೆನ್ನಾಗಿದೆ. ಬನ್ನಿ ಎಲ್ಲ ಒಳಗಿಗೆ ಹೋಗಿ ಟೆಂಪಲ್ಗೆ ಹೋಗಿ ಯಾವಾಗ ರೂಮ್ ಸೇರ್ತೀವೋ ಅನ್ಸಂಗೆ ಆಗ್ತಿದೆ. ಆಗ್ತಾಯಿಲ್ಲ ಮಾತಾಡೋದು, ಬಟ್ ಮಾತಾಡ್ತಿದ್ದೀವಿ. ಎಂಡ್ ಮಾಡೋಣ ವಿಡಿಯೋ ಅಂತೇಳಿ ಎಂಡ್ ಮಾಡಲ್ಲ. ಟೆಂಪಲ್ಗಳಿಗೆ ಹೋಗಿ ಬಂದು ರೂಮಿಗೆ ಹೋಗಿ ವ್ಲಾಗ್ ಮುಂದುವರಿಸ್ತೀವಿ. ಓಕೆ, ಇನ್ನು ಎಷ್ಟು ದೂರ ವೀಣಾ? ಮೈನ್ ಎಂಟ್ರೆನ್ಸ್ ಬಂದ್ವೇನೋ. ಸಾಕ್ಸ್ ತೆಗೆದ್ಬಿಡೋಣ ಜ್ಯೋತಿ. ரிஷபமிவாகணம் தெருவினிலூர்வலம் தினம் செல்லும் குருமணியே ஏழைகள் இதயமும் வாகனம் தானே ஏழைகள் இதயமும் வாகனம் தானே
ஏறிட மனதில்லையோ எங்கள் அருணாச்சல சிவமே. ஹர ஹர சிவ சிவ ஓம் 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 ஹர ஹர சிவ சிவ ஓம். அபயம் அபயம் அண்ணாமலை ஹர ஹர சிவ சிவ ஓம் ஓம் ஹர ஹர சிவ சிவ. ಯಾರೆಲ್ಲ ಆಗಲ್ಲ ಸುಸ್ತು ಮಾಡ್ತೀಯಾ ಊಟೆಲ್ಲ ಮಾಡಲ್ಲ ಹೋಗಿ ಇವಾಗ ಕಾಲು ನೋವಿನೋ ಆಮೇಲೆ ನೋಡ್ಕೊಳ್ಳ ಬಟ್ ಹೋಗಿ ಬಂದಿದ್ದು ಒಂದು ಟೆಂಪಲಲ್ಲಿ ಹೋಗ್ತೀವಿ ಇವಾಗ ರೂಮಿಗೆ ಹೋಗ್ಬೇಕು. ಅಲ್ಲಿಂದ ಒಳಗೆ ದೇವಸ್ಥಾನದ ಒಳಗಿಂದ ಬಂದಾಗ ನೋಡಿ ಇದು ಚಿತ್ರಗುಪ್ತ, ಇಲ್ಲಿಂದನೇ ನೋಡಬೇಕಂತೆ. ಏನಂದರೆ ಇಲ್ಲಿಂದ ಕೇಳ್ಕೊಳ್ಬೇಕು. ಟೆಂಪಲಿಂದ ಒಳಗೆ ಇದು ಹೊರಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡ ಟೆಂಪಲ್ ಇದು. ಒಳಗೆ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ನಡಿಬೇಕು ನೋಡಿ. ಇದನ್ನು ಕರ್ನಾಟಕದಲ್ಲಿ ನಾವು ದಾನೇಶ್ವರ ಕರ್ಣೂರು ಫ್ರೀಯಾಗಿ ದೇವ್ರಿಗೆ ಪ್ರಸಾದ ಕೊಡ್ತೀವಿ. ಇಲ್ಲಿ ಇದಕ್ಕೂ 10 ರೂಪಾಯಿ ಕೊಟ್ಬಿಟ್ಟು ತಗೋಬೇಕು. ಎಲ್ಲೋದ್ರೂ ನಮ್ಮ ಕರ್ನಾಟಕನೇ ಜನಗಳೇ, ನಮ್ಮ ಜನರೇ ಸರಿ. ಇದಕ್ಕೂ ಇಲ್ಲಿ ರೇಟು ಎಲ್ಲದಕ್ಕೂ 10 ರೂಪಾಯಿ ನೋಡಿ. ನಾವು ಇಂಥದ್ದು 5-6 ಕೊಟ್ಟು ಕಳಿಸ್ಕೊಡ್ತೀವಿ ಯಾರನ್ನ ಕೇಳಿದ್ರೆ. சிவபெருமான் கூப்பிடாம இங்க உள்ள வரவே முடியாது. எப்பேற்பட்ட ஆளா இருந்தாலும் சரி, நீ நாட்டையே ஆண்டாலும் சரி, உலகத்தையே ஆண்டாலும் சரி, சிவபெருமான் கூப்பிடாம இந்த கோயில் மண்ணை மிதிக்கவே முடியாது. அவன் கூப்பிடணும், யார் வரணும். அப்படி சிவபெருமான் ஏத்துக்கிட்டாருன்னு வச்சிருங்க, அவங்க எங்கேயோ போயிருவாங்க. ಈವ್ನಿಂಗ್ ಎಷ್ಟೇ 7:30 ಆಗಿದೆ. 7:45 8 o'clock ನಾವು ಚೆಕ್ಔಟ್ ಮಾಡಬೇಕು. ಸೊ ಎಲ್ಲ ಬಂದು ಸ್ವಲ್ಪ ಹೊತ್ತು ಮಲಗಿ ಫ್ರೆಶ್ ಆಗಿ ಬಿಸಿನೀರನ್ನ ಒಂದು 4-5 ಸಲ ಕಾಲ ಮೇಲೆ ಒಯ್ದು ಸ್ವಲ್ಪ ಆರಾಮಾಗಿದ್ದೀವಿ ಟ್ಯಾಬ್ಲೆಟ್ಗಳು ಹಾಕ್ಕೊಂಡು. ಈಗ ಹೊರಡಬೇಕು. ಬಸ್ಗಳು ಹೋಗಿ ಊಟ ಮಾಡಿಕೊಂಡು ನೈಟ್ ಬಸ್ ಹತ್ತಿದ್ರೆ ಮಿಡ್ನೈಟ್ ಹೋಗಿ ಸೇರ್ತೀವಿ. ಸೊ ನೋಡಿ ನಮ್ಮ ಟ್ರಿಪ್ ಹಿಂಗಾಯಿತು. ಯಾರ್ಯಾರೆಲ್ಲ ಮಾಡೋಕ್ಕಾಗಲ್ಲ ಅಂದಿರೋ ಮಾಡಿ ತೋರಿಸಿದ್ದೀವಿ. ಬಟ್ ಸುಸ್ತಿದೆ ಒಂದು 2 days. ಬಟ್ ಆರಾಮಾಗಿ ಹೋಗಿ ಬಂದ್ವಿ. ಏನೇನೆಲ್ಲ ಟಿಪ್ಸ್ ಕೊಟ್ಟಿದ್ದೀವಲ್ಲ ಬರೋರಿದೆ ಅದನ್ನ ನೋಡ್ಕೊಂಡು ಬಂದ್ವಿ. ಓಕೆನಾ? ಹೆಂಗೆ ಅನ್ನಿಸ್ತು ಜೊತೆ ಟ್ರಿಪ್ಪು? ರೇಖಾ ಸೂಪರ್. ನೀವು ಕೂಡ ಹಿಂಗೆ ಫ್ರೆಂಡ್ಸ್ಗಳು ಹೋಗಿ ಸಂಸಾರದಲ್ಲಿ ನೋಕೆಲ್ಲಿ ಬಿದೋಗಿರ್ತೀರ. ಎಲ್ಲೋ ಒಂದು ದಿನ ನಿಮಗೆ ಅಂತ ಟೈಮ್ ಕೊಟ್ಟು ಫ್ರೆಂಡ್ಗಳ ಜೊತೆ ಹೋಗಿ ನೀವಾಗಿರಿ. ಯಾವಾಗಲೂ ಇದ್ದೇ ಇರುತ್ತೆ ಮಕ್ಕಳು ಎಲ್ಲ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಯಾವುದು ನಮ್ಮ ಕಡೆಯಿಂದ ನಮ್ಮ ಪತಿ ದೇವರಿಗೆ, ಇವರ ಪತಿ ದೇವರಿಗೆ, ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮಕ್ಕಳಿಗೂ ಸಹ ಸಹಕರಿಸಿ ಹೋಗಿ ಬಂದಿ ಅಂತ ಹೇಳ್ಕೊಟ್ಟಿದ್ದಾರೆ. ಯಾರು ಹಠ ಕೊಟ್ಟು ಇರಬೇಕು ಅಂತ ಯಾರು ಹೇಳಿಲ್ಲ. ಎಲ್ಲ ಚಿಕ್ಕ ಮಕ್ಕಳಾದ್ರು ಅವ್ರ ಮಕ್ಕಳೆಲ್ಲ ಓಕೆ ಅಂತ ಹೇಳಿದ್ದಾರೆ. ಒಂದು ಮತ್ತೆ ಹೀಗೆ ಕಳಿಸ್ಕೊಡ್ತಾ ಇದ್ವಿ. 3 ತಿಂಗಳಿಗೆ 6 ತಿಂಗಳಿಗೆ ನಮ್ಗೆ ಖುಷಿ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮಿಸ್ ಮಾಡ್ದಿರ 4 ಜನ ಹಸ್ಬೆಂಡ್ಗಳು ನೋಡಬೇಕು. ಎಲ್ಲರೂ ಕೂಡ ಇನ್ಸ್ಪೈರ್ ಆಗಬೇಕು. ನಾವು ಎಲ್ಲರ ವೈಫ್ಗಳು ಕೂಡ ಇದ್ಮೇಲೆ ಹೇಳಿ ಹೋಗ್ಬೋದು. ದೇವಸ್ಥಾನದಲ್ಲಿ ನಮ್ಮ ಇಚ್ಛೆಗಿಂತ ನಮ್ಮ ಯಜಮಾನ್ರ ಏಳಿಗೆಗೋಸ್ಕರನೇ ಜಾಸ್ತಿ ಬೇಡಿದ್ದೀವಿ. ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ, ಯಾರೇ ಆಗಿರಲಿ ನಂಬಿಕೆಯಿಂದ ಹೆಂಡತಿ ಇದ್ದಾಗ ಗಂಡ ಆದವ್ರು ಕಳಿಸ್ಕೊಡ್ತಾರೆ. ಆಮೇಲೆ ಸ್ನೇಹ, ಫ್ರೆಂಡ್ಶಿಪ್ಪು, ಒಳ್ಳೆ ಫ್ರೆಂಡ್ಶಿಪ್ ಇರಬೇಕು. ಆಗ ನೋಡಿ ಇದೆಲ್ಲ ನಾವು 4 ಜನ ಹೇಗೂ ಅಂತ 4 ಜನ ಹಸ್ಬೆಂಡ್ಗಳು ಗೊತ್ತಿರೋದ್ರಿಂದ ಹೋಗಿ ಬನ್ನಿ ಅಂತ ಕಳಿಸ್ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಅಂಥ ಸ್ವತಂತ್ರನ ನಾವು ಮಿಸ್ಯೂಸ್ ಯಾವತ್ತೂ ಮಾಡ್ಕೊಬಾರ್ದು. ಅದನ್ನು ಒಳ್ಳೆ ಥರದಲ್ಲಿ ಹೋದಾಗ ಅವರು ಕೂಡ ಕಳಿಸ್ಕೊಡ್ತಾರೆ. ನಮಗೂ ಕೂಡ ಖುಷಿಯಾಗಿರುತ್ತೆ.
ನಮ್ಮ ತನವನ್ನು ನಾವು ಉಳಿಸ್ಕೊತೀವಿ, ನಮಗೂ ಸ್ವತಂತ್ರ ಕೊಟ್ಟಂಗಾಗುತ್ತೆ. ನಾವು ಇನ್ನು ಅವ್ರಿಗೂ ಕೂಡ ಸ್ವತಂತ್ರ ಕೊಟ್ಟು ಅವ್ರನ್ನೂ ನೀವು ಒಂದು ರೌಂಡ್ ಹೋಗಿ ಬನ್ನಿ ಅಂತ ಹೇಳ್ತೀವಿ. ನಾವು ಅಷ್ಟೇ ಫ್ರೀಯಾಗಿ ಬಿಟ್ಕೊಟ್ಟಿದೀವಿ, ಅವ್ರಿಗೂ ಫ್ರೆಂಡ್ಸ್ ಯಾವತ್ತೂ ಅವ್ರು ಕೊಟ್ಟಿರೋ ಇಂಡಿಪೆಂಡೆಂಟ್ನ ನಾವು ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ಳೋದು ಬೇಡ. ಪಬ್ಗೆ ಹೋಗೋದು, ಮತ್ತೊಂದು ಹೋಗೋದು ಅವೆಲ್ಲ ಬೇಡ, ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡೋಣ. ಸೊ ನೋಡಿ, 2 ದಿನದಿಂದ ನಾವೆಲ್ಲ ಜೊತೆಗಿದ್ವಿ, ಟೆಂಪಲ್ಗೆ ಹೋಗಿ ಬಂದ್ವಿ. ಒಂದೊಂದು ಕಡೆ ಆಧ್ಯಾತ್ಮಿಕವಾಗಿಯೂ ಖುಷಿ ಆಯಿತು, ಒಂದು ಕಡೆ ಫ್ರೆಂಡ್ಸ್ ಎಲ್ಲ ಒಂದು 2 ದಿನ ಇದ್ದಂಗೆ ಆಯಿತು. ಸೊ ಖುಷಿನೂ ಆಯಿತು. 20 ವರ್ಷದ 20 ವರ್ಷದ ಫ್ರೆಂಡ್ಸ್ ಇಷ್ಟು ವರ್ಷಗಳಾಗಿದ್ರು, ಫಸ್ಟ್ ಟೈಮ್ ಈಗ ಒನ್ ಡೇ ಹೋಗಿ ಬಂದಿದ್ದೀವಿ. ಸೊ 20 ವರ್ಷ ಅಲ್ಲ ಕಡೆ, ನನ್ನ ಮದುವೆ ಆಗಿ 21 ವರ್ಷ ಆಗಿ ನಾವು 8ನೇ ಕ್ಲಾಸ್ ಇದ್ದಾಗಿಂದ ಹೋಗ್ತಾ ಇರೋದು. 23 ವರ್ಷದಿಂದನೂ ಫ್ರೆಂಡ್ಸ್ ಆಗಿದ್ದೀವಿ. ಸೊ ನಾವು ಯಾಕೆ ಹಾಕ್ತಾ ಇದೀವಿ ಅಂದರೆ ನನ್ನ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಹಾಕಿದ್ದೀನಿ. ಒಂದು, ನಾವು ಒಬ್ರಿಗೆ ಒಂದು ಸಣ್ಣದಾಗಾರು ಮಾದರಿ ಆಗಬೇಕು. ಯಾಕಂದರೆ ಫ್ರೆಂಡ್ಶಿಪ್ಪಲ್ಲಿ ಈ ಕಾಲದಲ್ಲೆಲ್ಲ ಬಿಸ್ನೆಸ್ ಮೈಂಡ್ ಇರುತ್ತೆ, ನೀನು ಕೊಡು ತಗೋ ಅನ್ನೋದಿರುತ್ತೆ. ಅದು ಯಾವುದೂ ಬೇಡ. ಸ್ನೇಹದಲ್ಲಿ ಸ್ನೇಹ ಮಾತ್ರ ಇರಲಿ, ಒಳ್ಳೆ ಮನುಷ್ಯತ್ವ ಅನ್ನೋದಿರಲಿ, ಒಬ್ರಿಗೆ ಹೆಲ್ಪ್ ಮಾಡೋ ಅಂಥ ಇದಿರಲಿ. ಸಂಬಂಧಗಳಲ್ಲಿ ಯಾವುದೂ ಬರಲ್ಲ. ಫ್ರೆಂಡ್ಶಿಪ್ಪಲ್ಲಿ ಎಲ್ಲವನ್ನು ನಾವು ಮಾತಾಡೋದ್ರಿಂದ ಫ್ರೆಂಡ್ಸ್ ಅನ್ನೋ ಒಂದು ಸಂಬಂಧ ಎಲ್ಲದಕ್ಕೂ ಮೀರಿದ್ದು. ಸೊ ಅದನ್ನು ಒಳ್ಳೆತನದಿಂದ ಉಳಿಸ್ಕೊಂಡೋಗಿ ನಾವಂತೂ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ, ಇರೋವರೆಗೂ ಉಳಿಸ್ಕೊತೀವಿ, ಯಾವತ್ತೂ ಬೇರೆ ಆಗಲ್ಲ. ಯಾರೇ ನಮ್ಮ ಮಧ್ಯೆ ಬಂದ್ರೂ ಕೂಡ ಹೌದಾ ಅಂತ ಈ ಕಿವಿಲ್ ಬಿಡ್ತೀವಿ. ಯಾಕಂದರೆ ರೇಖಾ ಏನು, ಜ್ಯೋತಿ ಏನು ಎಲ್ಲ ನಮ್ಗೆ ಗೊತ್ತು. ಸೊ ನಾವು ಮಾತಾಡ್ಕೊತೀವಿ. ವಿನುತಾ ಏನು ಅನ್ನೋದು ಗೊತ್ತು, ಯಾಕಂದರೆ ನಾನು ಬಾಯಿ ಬಟ್ಟಿ ಆಗಿರೋದ್ರೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಬಟ್ ಇವರೆಲ್ಲ ಯೂಟ್ಯೂಬ್ ಚಾನಲ್ ಇರೋದೊಂದು, ಇವ್ರ ಬಗ್ಗೆ ಎಲ್ಲ ಹೇಳಿದ್ದೀನಲ್ಲ. ಇವರು ಸ್ವಲ್ಪ ನೋಡಿ ಹಿಂಗೆ ಜೋರು, ಇವರು ಆದರೆ ಮನಸ್ಸು ಮಗು ಮನಸ್ಸು. ಇವರು ಬಂದು ತುಂಬ ಸೈಲೆಂಟು, ಜೋರು, ಇದಕ್ಕೆ ಸೈಲೆಂಟ್ ಪಾಪ ಮದುವೆ ಆದ್ಮೇಲೆ ತುಂಬ ಸೈಲೆಂಟ್ ಆಗಿರೋ. ಅಯ್ಯೋ ಅನ್ಸುತ್ತೆ, ಎಷ್ಟೊಂದು ಅಯ್ಯೋ ಆಗಿರ್ಬೇಡ ಕಡೆ ಅಂತ ನಾವೇ ಹೇಳ್ಕೊಡ್ತೀವಿ. ವೀಣಾ ಇವ್ರು ಬಂದು ನೋಡಿ, ಇವರು ಆ ಕಾಲದಿಂದ ಇವರೆಲ್ಲ ಸೈಲೆಂಟ್ ಅಂದರೆ ಸೈಲೆಂಟು, ಆದರೆ ಟ್ಯಾಲೆಂಟ್ ಅಂದರೆ ನಮ್ಮೆಲ್ಲದಕ್ಕಿಂತ ಒಂಚೂರು ಬುದ್ಧಿ ಹೆಚ್ಚಾಗೈತೆ. ಅದೇ ಎಲ್ಲರ ಮುಂದೆ ಹೌದಾ ಗೊತ್ತಿಲ್ಲ ಹಿಂಗೆ ಅನ್ನೋದು, ಬಟ್ ಯೋಚನೆ ಮಾಡೋದು ಮಾತ್ರ ನಾವು 100 ಮಾತಾಡಿದ್ರೆ 1 ಮಾತಾಡ್ತಾರೆ. ಸೊ ವೀಣಾ ಇವ್ರು ಬಂದು ನಮ್ಮ ಅಮ್ಮನ ಮನೆ ಹತ್ರ ಇರೋದು, ನಾವು ಇವರೆಲ್ಲ ಕ್ಲೋಸು. ಸೊ ಇಷ್ಟು ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತೀವಿ. ಮತ್ತೊಂದು ಸಲ ಸಿಕ್ತಾಗ ಹೇಳ್ತೀವಿ. ಈಗ ಚೆಕ್ಔಟ್ ಮಾಡಬೇಕು, ಊಟ ಮಾಡಬೇಕು, ಮನೆಗೆ ಹೋಗಬೇಕು, ಕಾಲು ಹೆಜ್ಜೆ ಇಡೋಕ್ಕಾಗ್ತಿಲ್ಲ. ಸೊ ಅದರಷ್ಟರಲ್ಲೂ ಕೂಡ ಖುಷಿಯಿಂದ ಬಂದು ಹೋಗ್ತಾ ಇರೋದೇ ಒಂದು ಇದಾಗಿದೆ. ನೀವು ಕೂಡ ಆದಷ್ಟು ಫ್ರೆಂಡ್ಸ್ಗಳ ಜೊತೆ 1 ಡೇ 2 ಡೇ ಹಿಂಗೆ ಹೋಗಿ ಬನ್ನಿ, ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನಿಮಗೆ ಮುಗಿಸ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.